ನೀವು ನೋಡ್ತಾ ಇದ್ದೀರಿ ಜಯಸಿಂಹನಗರ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ. ಹುಮ್ನಾಬಾದ್ ನಗರದ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಅವರ ಗೃಹ ಕಚೇರಿಯಲ್ಲಿ ಮಂಗಳವಾರ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನ ಕಾರ್ಯಕ್ರಮ ನಡೆಯಿತು. ಮಲ್ಲಿಕಾರ್ಜುನ್ ಖರ್ಗೆಯವರ 84ನೇ ಜನ್ಮದಿನದ ಸಂಭ್ರಮಾಚರಣೆ. ಕಲ್ಯಾಣ ಕರ್ನಾಟಕಕ್ಕೆ ಖರ್ಗೆ ಅವರ ಕೊಡುಗೆ ಅಪಾರವಾದುದು. ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಗೃಹ ಕಚೇರಿಯಲ್ಲಿ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅಭಿಷೇಕ್ ಆರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಮಂಗಳವಾರ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ 84ನೇ ಜನ್ಮದಿನದ ಕಾರ್ಯಕ್ರಮ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾದ ಅಭಿಷೇಕ್ ಪಾಟೀಲ್ ಅವರು ಮಾತನಾಡಿ, ಭಾರತೀಯ ರಾಜಕೀಯ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಅಪಾರವಾದುದು. ಕಲ್ಯಾಣ ಕರ್ನಾಟಕ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ 371 ಜೆ ವಿಧಿಯನ್ನು ಸೇರಿಸುವಲ್ಲಿ ಖರ್ಗೆ ಅವರ ಪಾತ್ರ ಹಿರಿಯದು. ಇದರಿಂದಾಗಿ ಈ ಭಾಗದಲ್ಲಿ ಹಿಂದುಳಿದ ವರ್ಗ ಜನರ ಶಿಕ್ಷಣ ಮತ್ತು ಉದ್ಯೋಗ ಮೀಸಲಾತಿ ಸಿಗುವಂತಾಯಿತು ಎಂದರು. ರಾಜಕೀಯ ಜೀವನ ಸತತವಾಗಿ ಸಂಸದರು ಹಾಗೂ ಶಾಸಕರಾಗಿರುವ ಮೂಲಕ ಅನೇಕ ಇಲಾಖೆಗಳ ಸಚಿವರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಎಐಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಮುನ್ನಡೆಸುವುದರೊಂದಿಗೆ ವಿರೋಧ ಪಕ್ಷದ ನಾಯಕರಾಗಿ ಸಂಸತ್ತಿನಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಶ್ರಮಿಸುತ್ತಿದ್ದಾರೆ ಎಂದು ಕೊಂಡಾಡಿದರು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಅಭಿಷೇಕ್ ಆರ್ ಪಾಟೀಲ್ ಕೇಕ್ ಅನ್ನು ಕತ್ತರಿಸಿದರು. ಬಳಿಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪರಸ್ಪರ ಸಹಿ ವಿನಿಮಯ ಮಾಡಿಕೊಂಡು ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದರು. ಸಾರ್ವಜನಿಕ ಆಸ್ಪತ್ರೆಗೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ಸೇರಿದಂತೆ ತಿನಿಸುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾ, ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಜಮಗಿ, ಮಲ್ಲಿಕಾರ್ಜುನ್ ಮಾಲ್ಶೆಟ್ಟಿ, ಮಹೇಶ್ ಅಗಡಿ, ಗಣೇಶ್ ಪಾಟೀಲ್, ಮುಕ್ರಮ್ ಜಾ, ಸೈಯದ್ ಅಶೋಕ್ ಕುಮಾರ್ ಚಳಕಾಪುರೆ, ವಿಜಯ್ ಕುಮಾರ್ ನಾತೆ, ಶ್ರೀನಾಥ್ ದೇವಣಿ, ಮಾರುತಿ ಕಂದಾರೆ, ಅವಿನಾಶ್ ಲಖನ್ ಕೋಳಿವಾಡ್, ಸುರೇಶ್ ಘಾಂಗ್ರೆ, ಶಿವಾನಂದ್ ಕಟ್ಟಿಮನಿ, ರಾಹುಲ್, ಶಿವಕುಮಾರ್ ಪರೇಟ್, ದೇವೇಂದ್ರ ಸುಧಾಕರ್, ಸಂಗಮೇಶ್ ಸಂತೋಷ್ ಅತ್ತಿವಾಳ್, ದತ್ತು ಲದ್ದೆ, ಲೋಕೇಶ್ ಮೇತ್ರೆ, ಸಚಿನ್ ಕಲ್ಲೂರ್, ವಿಜಯಕುಮಾರ್ ಬಾಳಪ್ಪ, ವೀರಪ್ಪ ಭುತಾಳೆ, ಸೈಯದ್ ವಿಜಯಕುಮಾರ್ ಪವಾರ್, ಕಿರಣ್ ಹಮಿಲ್ಪುರ್ಕರ್, ಮನೋಜ್ ಟೇಕೇಕರ್, ಸೈಯದ್ ಜಾಫರ್, ನರಸಪ್ಪ ಸೇರಿದಂತೆ ಅನೇಕರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಹಬ್ಬದ ಸಂಭ್ರಮ ಇದೆ. ಯಾಕಂದರೆ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 84ನೇ ಹುಟ್ಟುಹಬ್ಬದು ನಾವೆಲ್ಲರೂ ಕಾರ್ಯಕರ್ತರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ಯೂತ್ ಕಾಂಗ್ರೆಸ್ ವತಿಯಿಂದ, ಗ್ರಾಮೀಣ ಕಾಂಗ್ರೆಸ್ ವತಿಯಿಂದ ಮತ್ತು ಎಲ್ಲ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು, ಯುವಕರು, ನನ್ನ ಆತ್ಮೀಯರು ಎಲ್ಲರೂ ಸೇರಿ ಇವತ್ತು ನಾವೆಲ್ಲ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. ನಮಗೆಲ್ಲರಿಗೂ ತುಂಬ ಖುಷಿದು ವಿಷಯ ಇದೆ. ಯಾಕಂದರೆ ಇವತ್ತಿನ ದಿವಸ ಖರ್ಗೆ ಸಾಹೇಬರಂಥ ಧೀಮಂತ ನಾಯಕರು ನಾವೆಲ್ಲರ ಪರವಾಗಿ ಅಲ್ಲಿ ಡೆಲ್ಲಿಯಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಎಲ್ಲ ಕಡೆ ಅವರ ಸರ್ವಿಸ್ನಲ್ಲಿ ನಮ್ಮೆಲ್ಲರ ಸಲುವಾಗಿ ದುಡಿಮೆ ಮಾಡಿ ನಮ್ಮೆಲ್ಲರ ಸಲುವಾಗಿ ದುಡಿತಾ ಬಂದಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ 371 ಜೆ ಕಲಮನ್ನು ತಂದರು. ಅದೇ ರೀತಿಯಾಗಿ ರೈಲ್ವೆ ಮಂತ್ರಿ ಆಗಿದ್ದಾಗ ಎಷ್ಟೊಂದು ಕೆಲಸ ಹುಮ್ನಾಬಾದಿಗೆ ರೈಲ್ವೆ ಸ್ಟೇಷನ್ ತಂದರು, ಕ್ಯಾನ್ಸರ್ ಹಾಸ್ಪಿಟಲು ಮತ್ತು ವಿವಿಧ ಯೋಜನೆಗಳು ತಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರು ಒಂದು ಡೆವಲಪ್ಮೆಂಟಿನ ಮಾದರಿ ಮಾಡಿ ತೋರಿಸಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ಎಲ್ಲರ ಕಾರ್ಯಕರ್ತರ ಪರವಾಗಿ, ನಮ್ಮ ಪರವಾಗಿ ಅವರಿಗೆ ಒಂದು ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ ದೇವರವರಿಗೆ ಆಯುರು, ಆರೋಗ್ಯ, ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಮಾತನ್ನು ಧನ್ಯವಾದ.